हरि ओम गंगा पृथ्वी वायुरग्नि आकाशद्वयं आग्नरपहाद्यं समस्त सृष्टिकर्ता महापंचभूतादि ಏಕಲಿಂಗಂ ಶಿವ ಪಾರ್ವತಿ ಹೇ ನಮಃ ಅಷ್ಟದಿಕ್ಪಾಲಕರೇ ಅಷ್ಟವಸುಗಳೇ ಪಂಚಭೂತಗಳೇ ನವಗ್ರಹಾದಿ ದೈವೇ ನಮಃ ಮಾತಾ ಪಿತಾ ಗುರು ಋಷಿ ದೈವೇ ನಮಃ ಮಹಾಪಂಚಭೂತಗಳಲ್ಲಿ ನಮಿಸುತ್ತಾ ಸರ್ವರಿಗೂ ಶುಭವಾಗಲಿ. ಸೊ ನಮ್ಮದು ಎರಡು ವಿಡಿಯೋಗಳನ್ನು ಹಲವಾರು ಜನ ಯೂಟ್ಯೂಬ್ಗಳಲ್ಲಿ ನೋಡಿ ದಿನಕ್ಕೆ ಒಂದು 300ರಿಂದ 400 ಮೊಬೈಲ್ ಕಾಲ್ಗಳು ಬರ್ತಾ ಇದೆ. ಅದರಲ್ಲಿ ಹಲವಾರು ಜನ ನೇರವಾಗಿ ಬಂದು ಸಂಪರ್ಕ ಮಾಡ್ತಾರೆ. ಮೊದಲನೇದಾಗಿ ತಮಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ನೀವು ಹುಟ್ಟಿದ ದಿನಾಂಕ ಅಂದರೆ ದಿನಾಂಕ, ತಿಂಗಳು, ವರ್ಷ ಹಾಗೂ ಹುಟ್ಟಿದ ಸಮಯ ಸರಿಯಾಗಿ ಇದ್ದರೆ ಅದನ್ನು ಹಲವಾರು ಮೂಲಗಳಿಂದ ನಾವು ಕ್ರೋಢೀಕರಿಸಿ ಲೆಕ್ಕಾಚಾರ ಹಾಕಿ ಕುಂಡಲಿ ಹಾಕಿ ನೋಡಿದ್ರೆ ಈ ಕುಂಡಲಿನಲ್ಲಿ ನಿಮಗೆ ವ್ಯಕ್ತಿಯ ವಿವರಗಳು, ಆಕಾಶಕಾಯದ ಚಕ್ರಗಳು, ಲಗ್ನ, ರಾಶಿ, ನಕ್ಷತ್ರ ಪಾದ, ರಾಶಿ ಅಧಿಪತಿ, ಲಗ್ನಾಧಿಪತಿ, ನಕ್ಷತ್ರಾಧಿಪತಿ ಯಾರು, ಕೆಟ್ಟ ದಿನಗಳು ಯಾವ್ಯಾವು, ಕೆಟ್ಟ ಗ್ರಹಗಳು ಯಾವ್ಯಾವು, ಕೆಟ್ಟ ಲಗ್ನಗಳು ಯಾವ್ಯಾವು, ಕೆಟ್ಟ ತಿಂಗಳು ಯಾವುದು, ಕೆಟ್ಟ ತಿಥಿ ಯಾವುದು, ಕೆಟ್ಟ ರಾಶಿ ಯಾವುದು, ಕೆಟ್ಟ ಪ್ರಹಾರ ಯಾವುದು, ಕೆಟ್ಟ ನಕ್ಷತ್ರ ಯಾವುದು, ಕೆಟ್ಟ ಯೋಗ ಯಾವುದು, ಹಾಗೆ ಅದೃಷ್ಟ ಸಂಖ್ಯೆಗಳು ಯಾವ್ಯಾವು, ಒಳ್ಳೆ ಸಂಖ್ಯೆಗಳು ಯಾವ್ಯಾವು, ಕೆಟ್ಟ ಸಂಖ್ಯೆಗಳು ಯಾವ್ಯಾವು, ನಿಮಗೆ ಒಳ್ಳೆಯ ವರ್ಷಗಳು ಯಾವ್ಯಾವು, ಒಳ್ಳೆಯ ಲಗ್ನಗಳು ಯಾವ್ಯಾವು, ಸ್ನೇಹಪರ ಚಿಹ್ನೆಗಳು ಯಾವ್ಯಾವು, ಒಳ್ಳೆಯ ಗ್ರಹಗಳು, ಒಳ್ಳೆಯ ದಿನಗಳು ಯಾವ್ಯಾವು, ನಿಮಗೆ ಅದೃಷ್ಟದ ಶಿಲೆ ಯಾವುದು, ಅದೃಷ್ಟದ ಲೋಹ ಯಾವುದು, ಸೊ ಗ್ರಹಗಳ ಸ್ಥಾನ ಯಾವುದು, ಸೊ ಹಾಗೆ ನಿಮಗೆ ಸೊ ಲಗ್ನದ ಜಾತಕ, ನವಾಂಶ ಜಾತಕ, ಜಾತಕದ ಕೋಷ್ಟಕ, ಸೊ ಹಾಗೆ ಮುಂದುವರಿತಾ ನಿಮ್ಮ ಲಗ್ನ ಯಾವುದು, ಆ ಲಗ್ನದಲ್ಲಿ ವೃಷಭ ಲಗ್ನ, ಫಾರ್ ಎಕ್ಸಾಂಪಲ್ ವೃಷಭ ಲಗ್ನ ನಿಮ್ಮದು ತಿಳ್ಕೊಳ್ಳೋಣ. ವೃಷಭ ಲಗ್ನಕ್ಕಾಗಿ ಆರೋಗ್ಯ ಏನಿರ್ತದೆ, ಈ ವೃಷಭ ಲಗ್ನದವರ ಸ್ವಭಾವ ಮತ್ತು ವ್ಯಕ್ತಿತ್ವ ಹೇಗಿರ್ತದೆ, ಹಾಗೆ ಚಂದ್ರ ರಾಶಿ ಅಂದರೆ ಏನು. ಈಗ ನಿಮ್ಮ ರಾಶಿ ಬಂದು ಚಂದ್ರ ರಾಶಿ ಅಂತ ಇರ್ತದೆ, ನಿಮ್ಮ ಚಂದ್ರ ರಾಶಿ ಕುಂಭ ಅಂತ ಇರ್ತದೆ. ಈ ಚಂದ್ರ ರಾಶಿ ಅಂದರೆ ಏನು, ಈ ಕುಂಭ ರಾಶಿಯವರ ಆರೋಗ್ಯ ಹೇಗಿರ್ತದೆ, ಕುಂಭ ರಾಶಿಯವರ ಸ್ವಭಾವ ಮತ್ತು ವ್ಯಕ್ತಿತ್ವ ಹೇಗಿರ್ತದೆ. ಅದೇ ರೀತಿಯಾಗಿ ನಿಮಗೆ ನಿಮ್ಮ ನಕ್ಷತ್ರದ ಪಾದ ಯಾವುದು, ಅದು 1ನೇ ಚರಣನ, 2ನೇ ಚರಣನ, 3ನೇ ಚರಣನ, 4ನೇ ಪಾದನ, ಸೊ ಅದರದ ಭವಿಷ್ಯ, ನಕ್ಷತ್ರದ ಭವಿಷ್ಯ ಏನಂತ ಹೇಳ್ತದೆ. ಹಾಗೆ ನಿಮ್ಮ ಲಕ್ಷಣಗಳು ಯಾವ್ಯಾವುದು, ಹಾಗೆ ನಿಮಗೆ ಸಂತೋಷ ಮತ್ತು ತೃಪ್ತಿ ತರುವಂತಹ ಕೆಲಸ ಕಾರ್ಯಗಳು ಯಾವ್ಯಾವು, ನಿಮ್ಮ ಜೀವನ ಶೈಲಿ ಹೇಗಿರ್ತದೆ, ನಿಮ್ಮ ವೃತ್ತಿ ಹೇಗಿರ್ತದೆ, ಯಾವುದು ನಿಮ್ಮ ನಕ್ಷತ್ರ ಆಧಾರಿತವಾಗಿ ಕುಂಡಲಿನಲ್ಲಿ ನಿಮಗೆ ಯಾವ್ಯಾವ ವೃತ್ತಿಗಳು ಬರ್ತದೆ. ಸೊ ನೀವು ಅದನ್ನು ಮಾಡ್ತಿರೋ ಬಿಡ್ತಿರೋ ಅದು ಬೇರೆ ವಿಚಾರ. ಹಾಗೆ ನಿಮ್ಮ ಉದ್ಯೋಗ ಹೇಗಿರ್ತದೆ, ಆರೋಗ್ಯ ಹೇಗಿರ್ತದೆ, ನಿಮ್ಮ ಹವ್ಯಾಸಗಳೇನು, ನಿಮ್ಮ ಪ್ರೀತಿ ಪ್ರೇಮ ಅಥವಾ ಮದುವೆ, ಹಣಕಾಸು ಸಂಬಂಧ ವ್ಯವಹಾರಗಳು, ನಿಮ್ಮ ಶಿಕ್ಷಣ ಹೇಗಿರ್ತದೆ. ಸೊ ಮತ್ತು ಜ್ಯೋತಿಷ್ಯದಲ್ಲಿ ಗ್ರಹಗಳ ಪರಿಗಣನೆಗೆ ತೆಗೆದುಕೊಂಡು, ಸೊ ರವಿ ಪರಿಗಣನೆಗೆ ತೆಗೆದುಕೊಂಡಾಗ ನಿಮ್ಮ ಕುಂಡಲಿ ಏನು ಹೇಳ್ತದೆ, ಚಂದ್ರನ ನಾವು ಪರಿಗಣನೆಗೆ ತೆಗೆದುಕೊಂಡಾಗ ಏನು ಹೇಳ್ತದೆ, ಮಂಗಳನ ಪರಿಗಣನೆಗೆ ತೆಗೆದುಕೊಂಡಾಗ, ಬುಧನ ಪರಿಗಣನೆಗೆ ಗುರು, ಹಾಗೆ ನಿಮಗೆ ಶುಕ್ರ, ಶನಿ, ರಾಹು, ಕೇತು, ಇವುಗಳು ನೀವು ಹುಟ್ಟಿದಂತಹ ನಕ್ಷತ್ರ ಹಾಗೆ ಗ್ರಹಗಳನ್ನು ಆಧರಿಸಿ ಏನು ಹೇಳ್ತದೆ. ಇದರ ಬಗ್ಗೆ ಕುಂಡಲಿ ಏನು ನಾವು ಎಲ್ಲ ಮೂಲಗಳನ್ನು ಕ್ರೋಢೀಕರಿಸಿ ಲೆಕ್ಕಾಚಾರ ಹಾಕಿದಾಗ ಏನು ಹೇಳ್ತದೋ, ಸೊ ಮತ್ತು ನಿಮಗೆ ದೋಷಗಳು ಯಾವ್ಯಾವುದಿದೆ, ಆ ದೋಷಗಳಿಗೆ ಪರಿಹಾರ ಏನು, ಮದುವೆಗೆ ಮುಂಚಿತವಾಗಿ ಮಾಡ್ಕೋಬೇಕಾದಂತಹ ಪರಿಹಾರಗಳು ಯಾವ್ಯಾವು, ಮದುವೆ ಆನಂತರದಲ್ಲಿ ಮಾಡ್ಕೋಬೇಕಾದಂತಹ ಪರಿಹಾರಗಳು ಯಾವ್ಯಾವು,
ಸೊ ಹಾಗೆ ಶನಿ ಸಾಡೆ ಸಾತಿ ಅಂದರೆ ಏನು, ಹಾಗೆ ನಿಮಗೆ ಕಾಳಸರ್ಪ ದೋಷ, ಕಾಳಸರ್ಪದ ಯೋಗಕ್ಕೆ ಅಥವಾ ದೋಷಗಳಿದ್ದರೆ ಅದಕ್ಕೆ ಪರಿಹಾರ ಏನು, ವಿಶ್ವಂತರಿ ಮಹಾದಶೆ ಫಲಗಳು ಅಂದರೆ ಏನು. ಸೊ ಈ ಗ್ರಹಗಳ ಚಲನೆಗಳು ಹೇಗಿರ್ತವೆ, ಸೊ ಈ ಗ್ರಹಗಳ ಗೋಚರ ಅವು ನಮ್ಮ ರಾಶಿ ಮೇಲೆ ಹೇಗೆ ಹಾದು ಹೋಗ್ತವೆ, ಗ್ರಹಗಳ ಜಾತಕ ಮತ್ತು ಗ್ರಹಗಳ ಮನೆಗಳು ಯಾವ್ಯಾವು, ಉಪ ಉಪ ಅವಧಿಗಳು ಯಾವ್ಯಾವುದು. ಸೊ ಚಂದ್ರ ನಿಮ್ಮ 10ನೇ ಮನೆಯಲ್ಲಿದ್ದಾಗ ಏನಾಗ್ತದೆ, ಮಂಗಳ ನಿಮ್ಮ 7ನೇ ಮನೆಯಲ್ಲಿದ್ದಾಗ ಏನಾಗ್ತದೆ, ಗುರು ನಿಮ್ಮ 6ನೇ ಮನೆಯಲ್ಲಿದ್ದಾಗ ಅದು ಏನು ಫಲಗಳನ್ನು ಕೊಡ್ತದೆ ಅಥವಾ ಅಶುಭಗಳನ್ನು ಕೊಡ್ತದೆ, ಶುಕ್ರ ನಿಮ್ಮ 6ನೇ ಮನೆಯಲ್ಲಿದ್ದಾಗ ಏನು ಶುಭ ಅಶುಭ ಫಲಗಳನ್ನು ಕೊಡ್ತದೆ, ಶನಿ ನಿಮ್ಮ 10ನೇ ಮನೆಯಲ್ಲಿದ್ದಾಗ ಏನು ಶುಭ ಅಶುಭ ಫಲಗಳನ್ನು ಕೊಡ್ತದೆ, ರಾಹು ನಿಮ್ಮ 7ನೇ ಮನೆಯಲ್ಲಿದ್ದಾಗ ಏನು ಶುಭ ಅಶುಭಗಳನ್ನು ಕೊಡ್ತದೋ, ಕೇತು ನಿಮ್ಮ 1ನೇ ಮನೆಯಲ್ಲಿದ್ದಾಗ ಏನು ಶುಭ ಅಶುಭ ಫಲಗಳನ್ನು ಕೊಡ್ತಾನೆ. ಸೊ ಈ ರೀತಿಯಾಗಿ ಹಾಗೆ ನೀವು ಮದುವೆ ವಿಚಾರಕ್ಕೆ ಹೋಗೋದಾದರೆ ನೋಡಿ, ಮದುವೆಯ ವಿಚಾರವನ್ನು ನಾವು ತೆಗೆದುಕೊಳ್ಳುವುದಾದರೆ ಇಲ್ಲಿ ಮನೆ ಆಯಗಳ ಬಗ್ಗೆ ತೆಗೆದುಕೊಳ್ಳೋದಾದರೆ ಅದನ್ನು ಬೇರೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಜ್ಯೋತಿಷ್ಯ ಲಗ್ನ ಅಂದರೆ ಏನು, ಇಲ್ಲಿ ಗಣಗಳು ಯಾವ್ಯಾವುದು, ದೋಷಗಳು ಯಾವ್ದ್ಯಾವುದಿದೆ, ಕಲತ್ರ ದೋಷ, ಕುಜ ದೋಷ, ಸಾಯಜ ದೋಷ, ಅದನ್ನು ರಜ್ಜು ದೋಷ ಅಂತಲೂ ಕೂಡ ಹೇಳ್ತೀವಿ, ಕಾಳಸರ್ಪ ದೋಷ, ಹಾಗೆ ಗಣಗಳು ಯಾವ್ಯಾವುದು, ನಿಮ್ಮ ಗಣ ಯಾವುದು, ಸೊ ನಿಮ್ಮದು ದೇವಗಣನ, ಮನುಷ್ಯ ಗಣನ, ರಾಕ್ಷಸ ಗಣನ, ಸೊ ಹಾಗೆ ಅದರದ್ದು ಫಲಗಳು ಏನೇನಿರ್ತದೆ. ಅದೇ ರೀತಿಯಾಗಿ ನಿಮ್ಮ 27 ನಕ್ಷತ್ರಗಳು ಏನು ಹೇಳ್ತಿರ್ತದೆ, ಸೊ ನಿಮ್ಮ ಗಣಕೂಟಗಳು ಏನು ಹೇಳ್ತಿರ್ತದೆ. ಸೊ ಗಣಕೂಟಗಳಲ್ಲಿ ಬಂದು ನಿಮಗೆ ವರ್ಣಕೂಟ, ವಾಶ್ಯಕೂಟ, ತಾರಾಕೂಟ, ಯೋನಿಕೂಟ, ಮೈತ್ರಿಕೂಟ, ಅದನ್ನು ಗ್ರಹಕೂಟ ಕೂಡ ಅಂತ ಹೇಳ್ತೀವಿ, ಜ್ಞಾನಕೂಟ, ಬಕುಟಕೂಟ, ನಾಡಿಕೂಟ, ಗ್ರಹ ಮೈತ್ರಿಕೂಟ. ಸೊ ಈ ರೀತಿಯಾಗಿ ಸೊ ತಾರಾಕೂಟ ಅಂದ್ರೇನು, ದಿನಕೂಟ ಅಂದ್ರೇನು, ಯೋನಿಕೂಟ ಅಂದ್ರೇನು, ಸೊ ನಕ್ಷತ್ರಗಳು ಯಾವ್ಯಾವು, ಇದೆಲ್ಲದರ ಲೆಕ್ಕಾಚಾರದ ಪ್ರಕಾರ ನಾವು ಇದನ್ನು ಒಂದು ಕ್ಯಾಲ್ಕುಲೇಟ್ ಮಾಡಿ ಎಲ್ಲವನ್ನ ಈ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳ್ತದೋ ಈ ಪ್ರಕಾರವಾಗಿ ನಿಮಗೆ ನಾವು ಹೇಳ್ತೀವಿ. ಅದರ ಮಧ್ಯೆ ಹಲವಾರು ಜನರು ಇದರಲ್ಲಿ ಎಷ್ಟು ತುಂಬ ಜನಕ್ಕೆ ನಾವು ಏನು ಹೇಳಿರ್ತೀವೋ ಅದಷ್ಟು ಕೂಡ 100ಕ್ಕೆ 80% ಹಲವರು ಹೌದು ಸತ್ಯ ಅಂತ ಒಪ್ಕೊಂಡು ಹೋಗ್ತಾರೆ. ಇನ್ನು ಕೆಲವರು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತ ಹೇಳ್ತಾರೆ, ಇನ್ನು ಕೆಲವರು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತ ಹೇಳ್ತಾರೆ. ಬಿಕಾಸ್ ಇಲ್ಲಿ ಬರುವಂತಹವರಿಗೆ 100ಕ್ಕೆ 80 ಜನಕ್ಕೆ ಪೂರ್ತಿ ಹೇಳೋ ತನಕ ಕೇಳುವಂತಹ ಪೇಷನ್ಸ್ ಇರುವುದಿಲ್ಲ. ಅದರ ಮಧ್ಯೆ ಇನ್ನು ಕೆಲವ್ರ ಪ್ರಶ್ನೆ ಏನು ಅಂದರೆ, ನಮ್ಗೆ ಅದೆಲ್ಲ ಬೇಡ, ನಮ್ಮ ಸಮಸ್ಯೆಗಳು ಆಸ್ತಿ ವಿವಾದ, ಮದುವೆ, ಉದ್ಯೋಗ, ಹಣಕಾಸು, ಸಾಲ, ಇದು ಯಾವಾಗ ಸಮಸ್ಯೆಗಳು ಬಗೆಹರಿತದೆ, ನನಗೆ ಗಂಡ ಬಿಟ್ಟು ಹೋಗಿದ್ದಾನೆ, ಅಥವಾ ನನ್ನ ಮಗಳು ಗಂಡ ಬಿಟ್ಟು ಹೋಗಿದ್ದಾನೆ, ಅಥವಾ ನನ್ನ ಹೆಂಡತಿ ಓಡೋಗಿದ್ದಾಳೆ, ಅಥವಾ ತವ್ರ ಮನೆಗೆ ಹೋಗ್ಬಿಟ್ಟಿದ್ದಾಳೆ, ಗಂಡ ಹೆಂಡತಿರ್ನಲ್ಲಿ ಬಾಂಧವ್ಯ ಸರಿ ಇಲ್ಲ, ಮನೆಯಲ್ಲಿ ತುಂಬ ಸಮಸ್ಯೆಗಳು ಬರ್ತಾ ಇದೆ, ಹಣಕಾಸಿನ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಬೇರೆ ಬೇರೆ ಥರದ್ದು ಸಮಸ್ಯೆಗಳು ಬರ್ತಾ ಇದೆ ಅಂತ ಕೇಳೋರು ಒಂದಷ್ಟು ಜನ ಆದರೆ, ಸೊ ಈ ಸಮಸ್ಯೆ ಯಾವಾಗ ಬಗೆಹರಿತದೆ ಹೇಳಿ, ಇದಕ್ಕೆ ಪರಿಹಾರ, ಪ್ರತಿಯೊಂದು ಕಾಯಿಲೆಗಳಿಗೂ ಒಂದು ಔಷಧ ಹೇಗಿದೆಯೋ ಹಾಗೆ ಪ್ರತಿಯೊಂದು ಸಮಸ್ಯೆಗಳಿಗೂ ದೋಷಗಳಿಗೂ ಪರಿಹಾರ ಇದೆ. ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ, ಬಟ್ ಪರಿಹಾರ ಮಾಡಿದ್ರೆ ನೀವು ಹೇಳಿದ್ದನ್ನು ನಾವು ಮಾಡಿದ್ರೆ ಪರಿಹಾರ ಆಗುತ್ತಾ, ನಮ್ಮ ಸಮಸ್ಯೆ ಬಗೆಹರಿಯುತ್ತಾ? ಇದರ ಬಗ್ಗೆ ಸತ್ಯ ಹೇಳಬೇಕು ಅಂದರೆ, ಇದನ್ನು ಮಾಡಿರೋರನ್ನ ನಮ್ಮ ಹತ್ರ ರಿಪೋರ್ಟ್ ಮಾಡಿದ್ರೆ, ನೀವು ಹೇಳಿದಂಥದ್ದನ್ನು ನಾವು ಮಾಡಿದ್ವಿ, ಅದರಲ್ಲಿ 100 ಜನಕ್ಕೆ ಹೇಳಿದ್ದೀವಿ ಅಂದರೆ ಅದರಲ್ಲಿ ಎಷ್ಟು ಜನಕ್ಕೆ ಸಕ್ಸಸ್ ಆಯಿತು, ಎಷ್ಟು ಜನಕ್ಕೆ ಸಕ್ಸಸ್ ಆಗಲಿಲ್ಲ. ಸಕ್ಸಸ್ ಆಗಲಿಲ್ಲ ಅಂದರೆ ಅದಕ್ಕೆ ಇವರು ಮಾಡಿದಂತಹ ಕ್ರಮ ಸರಿಯಿಲ್ಲ ಅಂತ ಹೇಳ್ಬಹುದು, ಅಥವಾ ಸರಿಯಾದ ಕ್ರಮದಲ್ಲಿ ಮಾಡಿದರೂ ಯಾಕೆ ಸಕ್ಸಸ್ ಆಗಲಿಲ್ಲ ಇದನ್ನು ಹೇಳೋದು ಕಷ್ಟ ಆಗ್ತದೆ. ಏಕೆಂದರೆ ನಾವು ದೇವರಲ್ಲ. ನಮಗೆ ಎಷ್ಟು ಜ್ಞಾನ ಇದೆಯೋ, ಎಷ್ಟು ಎಲ್ಲವನ್ನು ಕ್ರೋಢೀಕರಿಸಿ
ನಾವು ಹೇಳೋದಕ್ಕೆ ಸಾಧ್ಯನೋ ಅಷ್ಟನ್ನು ಸೊ ಇಲ್ಲಿ ಯಾವುದೇ ನಾಲೆಡ್ಜ್ ಇಲ್ಲದೇ ಯಾವುದೇ ಜ್ಞಾನ ಇಲ್ಲದೆ ಹೇಳೋದಕ್ಕಾಗೋದಿಲ್ಲ. ಸೊ ಈ ಜ್ಯೋತಿಷ್ಯ ಜ್ಞಾನವನ್ನು ಎಲ್ಲ ಕಡೆಗಳಿಂದ ಕಲೆಕ್ಟ್ ಮಾಡಿ ಹೇಳುವಂತಹದ್ದು. ಸೊ ಅದರ ಮೇಲೆ ಏನಾದರೂ ವಿಚಾರಗಳಿದ್ದರೆ ನಾನು ಮೊದಲೇ ಹೇಳಿದಾಗೆ ನಾವು ದೇವರು ಅಲ್ಲ. ನಮಗೆ ಎಷ್ಟು ದೇವರು ಜ್ಞಾನ ಕೊಟ್ಟಿದ್ದಾನೋ ಆ ಜ್ಞಾನಕ್ಕೆ ತಕ್ಕಂತೆ ನಮಗೆ ತಿಳಿದಷ್ಟನ್ನು ಹೇಳ್ಬೋದು. ಅದರಲ್ಲೇ ನಾನು ಹೇಳಿದಾಗೆ 100ರಲ್ಲಿ 60% ಜನ ಸೊ ತುಂಬ ಸಂತೋಷದಿಂದ ಖುಷಿಯಿಂದ ಹೋಗ್ತಾರೆ. ಇನ್ನೊಂದು 40 ಜನರ ಪ್ರಶ್ನೆಗಳು ಹಾಗೇ ಉಳ್ಕೊತದೆ. ಅಂದರೆ ಅವ್ರಿಗೆ ಎಲ್ಲದೂ ಕೂಡ ನಮ್ಮ ಜನರ ಮೈಂಡ್ಸೆಟ್ ಹೇಗೆ ಅಂದರೆ ಅವ್ರಿಗೆ ಹಣ, ಆಸ್ತಿ, ಬಂಗ್ಲೆ, ಸೊ ಹಾಗೆ ಉದ್ಯೋಗ, ಬೇಕಾದಷ್ಟು ದುಡ್ಡು ಬರುವಂತಹದ್ದು, ಬೇಗ ಶ್ರೀಮಂತರಾಗಬೇಕು, ಸೊ ಒಳ್ಳೆ ಗಂಡ ಸಿಗಬೇಕು, ಒಳ್ಳೆ ಹೆಂಡತಿ ಸಿಗಬೇಕು, ಒಳ್ಳೆ ಅತ್ತೆ ಮಾವ ಸಿಗಬೇಕು, ಸೊ ಆಸ್ತಿ ಸಿಕ್ಕಬೇಕು. ಈ ರೀತಿ ಭವಬಂಧನಗಳ ಒಳಗಡೆ ಮುಳುಗೋಗಿರುವಂತಹವರೇ ಸುಮಾರು 100ಕ್ಕೆ 99% ಜನರಿದ್ದಾರೆ ಅಂತ ನನಗೆ ಗೊತ್ತಾಯಿತು. ಅದ್ರ ಜೊತೆಗೆ ನಮ್ಮ ಅನುಭವದಲ್ಲಿ ಹೇಳೋದಾದರೆ 100ರಲ್ಲಿ 100 ಜನ ನಾವು ಎಕ್ಸಾಂಪಲ್ ತಗೊಂಡ್ರೆ 98ರಿಂದ 99% ಜನ ಸಮಸ್ಯೆಗಳಿಂದನೇ, ನೋವುದಿಂದನೇ, ದುಃಖದಿಂದನೇ ಒದ್ದಾಡ್ತಿದ್ದಾರೆ. ಇನ್ನು 2% ಜನ ಓಕೆ ಎಲ್ಲದರಲ್ಲೂ ಸೊ ಸಫಿಷಿಯೆಂಟಾಗಿ ಸಂತೋಷವಾಗಿದ್ದಾರೆ. ಅದು ಆರೋಗ್ಯ ಇರಬಹುದು, ಹಣಕಾಸಿನ ಸಮಸ್ಯೆ ಇರ್ಬೋದು, ಉದ್ಯೋಗ ಸಮಸ್ಯೆ ಇರ್ಬೋದು, ಅಥವಾ ಅವ್ರು ಅಂದ್ಕೊಂಡಿದ್ದು, ಅವ್ರು ಆಸೆ ಪಟ್ಟಿದ್ದು ಬೇಗ ಸಿಗದೇ ಇರಬಹುದು. ಈ ಥರ ಜನಗಳೇ ಸೊ 100 ಜನರನ್ನ ನಾವು ಎಕ್ಸಾಂಪಲ್ ತಗೊಂಡ್ರೆ 98 ಜನ 98% ಜನ ಈ ಥರದಲ್ಲಿದ್ದಾರೆ. ಇದಕ್ಕೆಲ್ಲ ಕಾರಣ ಜನರ ಒಂದು ಆಸೆ, ದುರಾಸೆ, ಅಥವಾ ಇನ್ನು ಕೆಲವರಲ್ಲಿ ನಾನು ಹೇಳಿದಾಗೆ ಇದೆಲ್ಲ ಆಸೆಗಳಿಗೆ ಕಾರಣ, ಇದು ದುರಾಸೆಗೆ ಕಾರಣ. ಆಸೆ ಪಡೋದು ತಪ್ಪಲ್ಲ, ದುರಾಸೆ ಪಡೋದು ತಪ್ಪು. ಎಲ್ಲವೂ ಏಕ್ದಮ್ ಸುಲಲಿತವಾಗಿ ಸಿಗಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇರುವಂತಹ ಜನರಿಗೆ ನಾನು ಏನು ಹೇಳ ಬಯಸ್ತೀನಿ ಅಂದರೆ, ಇವಾಗ 1-2-3 ಜನ ಬಂದಿದ್ದರು. ಸೊ ನಮ್ಮ ಈ ಸಮಸ್ಯೆಗಳು ಯಾವಾಗ ಬಗೆಹರಿತದೆ ಕರೆಕ್ಟಾಗಿ ಹೇಳಿ. ನೋಡಿ, ಇಲ್ಲಿ ಲೆಕ್ಕಾಚಾರ ಹಾಕಿ ಬಂದಾಗ ನಿಮಗೆ 1 ವರ್ಷನೋ, 6 ತಿಂಗಳು, 2 ವರ್ಷನೋ, 5 ವರ್ಷನೋ, ಅಥವಾ ತುಂಬ ದಿನಗಳು ಹಿಡಿತದೆ ಅಂತ ಹೇಳಿದ್ರೆ ನಮ್ಗೆ ಆ ಥರ ಬೇಡ. ಯಾವ ತಿಂಗಳಲ್ಲಿ, ಯಾವ ಡೇಟಲ್ಲಿ, ಎಷ್ಟು ಬೇಗ ಮುಗೀತದೆ ಹೇಳಿ. ಇದನ್ನು ನಿಖರವಾಗಿ ನಮಗಂತೂ ಹೇಳೋದಕ್ಕೆ ಬರೋದಿಲ್ಲ. ಅಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳ್ತದೋ, ಸೊ ವೈದಿಕ ಜ್ಯೋತಿಷ್ಯ ಶಾಸ್ತ್ರ ಆ ಪ್ರಕಾರವಾಗಿ ಹೇಳಬಹುದು. ಸೊ ಅದಕ್ಕಿಂತ ಜಾಸ್ತಿ ಜ್ಞಾನ ನಮಗಿಲ್ಲ. ಆ ಥರ ಮಹಾಜ್ಞಾನಿಗಳು ನೀನು ಇಂಥ ದಿವಸನೇ ಹುಟ್ತಿದ್ದಿ, ಇದನ್ನು ನಾವು ಸ್ಕ್ಯಾನ್ ಮಾಡಿದ್ರೂ ಕೂಡ ಗೊತ್ತಾಗೋದಿಲ್ಲ. ನಮ್ಮ ಡಾಕ್ಟರ್ಸು ಕೂಡ ಹೇಳ್ತಾರೆ, ನಾವೊಬ್ಬರು ಆಯುರ್ವೇದ ವೈದ್ಯರಾಗಿರೋದ್ರಿಂದ, ಟ್ರೆಡಿಷನಲ್ ಆಯುರ್ವೇದ ವೈದ್ಯರಾಗಿರೋದ್ರಿಂದ, ಅಷ್ಟಾಂಗ ಯೋಗ ಗುರು ಆಗೋದ್ರಿಂದ, ಆಧ್ಯಾತ್ಮದ ಸಾಧನೆ ಇರೋದ್ರಿಂದ, ಸೈಕಾಲಜಿ ಗೊತ್ತಿರೋದ್ರಿಂದ ನಾನು ನೇರವಾಗಿ ಹೇಳ್ತೀನಿ ನಿಮಗೆ. ನೋಡಿ, ಇಂಥ ತಿಂಗಳಲ್ಲಿ ಮಗುವಿನ ಜನನ ಆಗ್ತದೆ ಅಂತ ರಿಪೋರ್ಟ್ ಬರುತ್ತೆ ಹೊರತು ಇಂಥ ದಿನದಲ್ಲೇ ಇಂಥ ಗಂಟೆನಲ್ಲೇ ಇಂಥ ನಿಮಿಷಕ್ಕೆ ಆಗ್ತದೆ ಅಂತ ಯಾವ ಡಾಕ್ಟರ್ಸು, ಯಾವ ಸೈನ್ಸು ಇಲ್ಲಿ ತನಕ ಹೇಳೋಕ್ಕಾಗಿಲ್ಲ, ನಿಖರವಾಗಿ ಹೇಳೋಕ್ಕಾಗಿಲ್ಲ. ಕೊಟ್ಟಂತಹ ಡೇಟಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ 1-2 ದಿವಸ ಮುಂಚಿತವಾಗಬಹುದು, ಅಥವಾ 4-5 ದಿವಸ ಜಾಸ್ತಿ ಆಗಬಹುದು. ಸೊ ಅದು ನಾರ್ಮಲ್ ಡೆಲಿವರಿನೇ ಆಗೋಕ್ಕೆ ಬರುತ್ತೆ ಅಂತ ಆಗೋಕ್ಕೆ ಸಾಧ್ಯ ಇಲ್ಲ. ಸಿ ಸೆಕ್ಷನ್ ಕೂಡ ಆಗಬಹುದು, ಅಥವಾ ನಾರ್ಮಲ್ ಡೆಲಿವರಿ ಆಗಬಹುದು, ಅಥವಾ ಮಗು ಬಣಂತಿಗೆ ಏನಾದರೂ ಸಮಸ್ಯೆ ಬೇರೆ ಥರದ್ದು ನಿಮ್ಗೆ ಅರ್ಥ ಆಗ್ತಾ ಅಂತ ಹೇಳ್ಕೊತೀನಿ ಆಗಬಹುದು. ಏನು ಸಮಸ್ಯೆ ಇದ್ದೇನೂ ಆಗಬಹುದು. ನಿಖರವಾಗಿ ಯಾವ ವಿಜ್ಞಾನ ವೈದ್ಯಕೀಯ ಶಾಸ್ತ್ರದಲ್ಲೂ ಆ ಥರ ಹೇಳೋಕ್ಕಾಗೋದಿಲ್ಲ. ಒಂದು ಕಾಯಿಲೆ ಅಥವಾ ಒಂದು ಸರ್ಜರಿ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ, ಸೊ ಎಷ್ಟು ದಿವಸದಲ್ಲಿ ನನಗೆ ವಾಸಿ ಆಗ್ತದೆ ಕರೆಕ್ಟಾಗಿ ಹೇಳ್ಬಿಡಿ ಅಂದರೆ, ನೀವು ಹೇಗೆ ಡಯಟನ್ನು ಫಾಲೋ ಮಾಡ್ತೀರಿ, ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ಫುಡ್ ಸ್ಟೈಲು, ನೀವು ಮೆಡಿಕೇಟೆಡನ್ನು, ನೀವು ಮೆಡಿಸಿನ್ಸನ್ನು ಹೇಗೆ ತಗೋತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ನಾವು ಹೇಳೋದೇ ಒಂದು, ನೀವು ಮಾಡೋದೇ ಒಂದಾದರೆ ಅದು ಆಗೋದಿಲ್ಲ. ಅದೇ ರೀತಿ ನಾನು ಸಾವು ಯಾವಾಗ ಹೇಳಿ, ಸೊ ನೋಡಿ ನಿಮಗೆ ದೀರ್ಘಾಯುಸ್ಸಿದೆ ಅಥವಾ ಇಷ್ಟು ವರ್ಷ ಆಯಸ್ಸಿದೆ ಅಂತ ಅಲ್ಲಿ ಏನೋ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತದೋ ಅದನ್ನು ನಾವು ಹೇಳ್ಬೋದೇ ಹೊರತು, ನಿಖರವಾಗಿ ನೀವು ಇಷ್ಟು ವರ್ಷಕ್ಕೆ ಇಂಥ ತಿಂಗಳಲ್ಲಿ ಇಂಥ ದಿನದಲ್ಲಿ ನೀವು ಈಗೇನೆ ನೀವು ಆಕ್ಸಿಡೆಂಟಲ್ಲಿ ಸಾಯ್ತಿರೋ, ದುರ್ಮರಣವನ್ನು ಸಾಯ್ತಿರೋ, ಅಥವಾ ನೀವು ಪೂರ್ಣ ಆಯಸ್ಸು ತುಂಬ್ತಾ ಇದ್ದೀರೋ, ರೋಗಗಳಿಂದ ಸಾಯ್ತಿರೋ ಅಂತ ನಿಖರವಾಗಿ ಹೇಳೋದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಲ್ಲ. ಇಂತಿಷ್ಟೇ ಆಯಸ್ಸು ಅಂತ ಹೇಳಬಹುದು. ಹುಟ್ಟು, ಸಾವು, ಮತ್ತು ವೃತ್ತಿ, ಆರೋಗ್ಯ, ಇದನ್ನು ಹೇಳ್ತಾ ಹೋಗ್ಬೋದು. ಇಲ್ಲಿ 4 ಚರಣಗಳು ಬರ್ತವೆ. ಒಂದು ನಕ್ಷತ್ರದಲ್ಲಿ 4 ಚರಣಗಳು ಬರ್ತವೆ. 4 ಚರಣಗಳಲ್ಲಿ
ಸೊ ಅದರಲ್ಲಿ ಎಲ್ಲ ಚರಣದವರೆಗೂ ಕೆಲವೊಂದು ಅಪ್ಲೈ ಆಗಬಹುದು, ಕೆಲವು ಅಪ್ಲೈ ಆಗದೇ ಇರ್ಬೋದು. 1ನೇ ಚರಣ 1ನೇ ಪಾದದಲ್ಲಿ ಇರೋರಿಗೆ ಅದು ಅಪ್ಲೈ ಆಗಬಹುದು, 3ನೇ ಪಾದದಲ್ಲಿ ಅಥವಾ 4ನೇ ಪಾದದಲ್ಲಿ ಇರೋರಿಗೆ ಅಪ್ಲೈ ಆಗದೇ ಇರಬಹುದು. ಕೆಲವೊಂದು ನಮ್ಮ ಜೀವನ ಶೈಲಿ, ನಮ್ಮ ಆಧ್ಯಾತ್ಮ, ನಮ್ಮ ಧರ್ಮ ಇದರ ಮೇಲೆ ಆಧಾರವಾಗ್ತದೆ. ನಿಮಗೆ ಆಕ್ಸಿಡೆಂಟ್ ಆಗ್ತದೆ ಅಂತೇಳಿ ಹೇಳಿರ್ತಾರೆ ಅಥವಾ ಆಗ್ತದೆ ಅಂತ ಇಟ್ಕೊಳ್ಳೋಣ. ಆ ಆಕ್ಸಿಡೆಂಟ್ಸನ್ನು ತಪ್ಪಿಸೋದಕ್ಕೆ ಹಲವಾರು ಮಾರ್ಗಗಳಿದೆ. ಅದನ್ನು ಅನುಸರಿಸಿದ್ರೆ ಆ ಆಕ್ಸಿಡೆಂಟ್ ಆಗೋದಿಲ್ಲ. ನೀವು ಆಕ್ಸಿಡೆಂಟ್ ಆಗ್ತದೆ ಅಂತ ಹೇಳಿದ್ರಿ, ಆಕ್ಸಿಡೆಂಟೇ ಆಗಲಿಲ್ಲ ಅಂತ ಕೇಳೋದ್ರಲ್ಲಿ ಅರ್ಥ ಇಲ್ಲ. ತುಂಬ ಜನರ ಒಂದು ಆರ್ಗ್ಯುಮೆಂಟ್ ಇದು. ನಾನು ಮತ್ತೆ ಇನ್ನೊಂದಷ್ಟು ಜನ ನಾನು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು. ಅರ್ಧಂಬರ್ಧ ಜ್ಯೋತಿಷ್ಯಕ್ಕಂತೂ ದಯಮಾಡಿ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಹೆಸರನ್ನ ಹಾಳು ಮಾಡಬೇಡಿ. ಸೊ ಸುಳ್ಳನ್ನ ಹೇಳಬೇಡಿ, ಹಣಕ್ಕೋಸ್ಕರ ಜ್ಯೋತಿಷ್ಯವನ್ನು ಮಾಡಬೇಡಿ. ಯಾಕೆಂದರೆ ಈ ಜ್ಯೋತಿಷ್ಯ ಶಾಸ್ತ್ರ ಕುಂಡಲಿ ಬರೆದು ಅಥವಾ ಈ ಜನರ ಹತ್ರ ಮಾತಾಡೋದು ಇಟ್ಸ್ ನಾಟ್ ಸಿಂಪಲ್ ಏನಲ್ಲ, ಇಟ್ಸ್ ನಾಟ್ ಈಸಿ. ತುಂಬ ತಲೆ ತಿಂತಾರೆ, ತುಂಬ ಹಿಂಸೆ ಕೊಡ್ತಾರೆ, ತುಂಬ ಇರಿಟೇಷನ್ನು, ಅವ್ರಿಗೆ ಆತಾತ್ರಕ್ಕಾಗ್ಬಿಡಬೇಕು, ಅವ್ರು ಅಂದ್ಕೊಂಡಿದ್ದೆಲ್ಲ ಸಿಕ್ಬಿಡಬೇಕು. ಈ ಥರ ಮನಸ್ಥಿತಿಯಲ್ಲಿರೋ ಜನಗಳು, ಅದು ಕಷ್ಟ, ತುಂಬ ಕಷ್ಟ ಇದೆ. ಹಾಗಾಗಿ ನಿಮಗೆ ಎಷ್ಟು ನಾಲೆಡ್ಜ್ ಇದೆಯೋ ಅಷ್ಟನ್ನು ಹೇಳಿ, ನಾಲೆಡ್ಜ್ ಇಲ್ಲದೇ ಸುಮ್ಮನೆ ಜನರ ದಾರಿ ತಪ್ಪಿಸ್ಬೇಡಿ. ಅದರಿಂದ ನಮ್ಮಂಥವ್ರಿಗೂ ಕೂಡ ಕೆಟ್ಟ ಹೆಸರು. ಸೊ ಎಷ್ಟೋ ಜನ ಅಯ್ಯೋ ನಾವು ತುಂಬ ಕಡೆ ಕೇಳಿದ್ದೀವಿ, ತುಂಬ ದೇವಸ್ಥಾನಗಳು ಸುತ್ತಿದ್ದೀವಿ, ಹೇಳಿದ್ದೆಲ್ಲ ಮಾಡಿದ್ದೀವಿ, ಬೇಕಾದಷ್ಟು ಜನ ಜ್ಯೋತಿಷಿಗಳನ್ನು, ಪಂಡಿತರುಗಳನ್ನು, ದೇವಸ್ಥಾನಗಳನ್ನು, ಪುರೋಹಿತರನ್ನ ನೋಡಿದ್ದೀವಿ, ನಮ್ಮ ಸಮಸ್ಯೆ ಬಗೆಹರಿದಿಲ್ಲ. ಇದಕ್ಕೆ ನನ್ನ ಉತ್ತರ ನಂಬರ್ 1, ನೀವು ಸರಿಯಾದ ಜ್ಯೋತಿಷಿಗಳ ಹತ್ರ ಹೋಗಿಲ್ಲ, ಜ್ಞಾನ ಇರುವಂಥವ್ರ ಹತ್ರ. ನಂಬರ್ 2, ಅಂಥವ್ರ ಹತ್ರ ಹೋಗಿ ಕೂಡ ನಿಮ್ಮ ಸಮಸ್ಯೆ ಬಗೆಹರಿದಿಲ್ಲ ಅಂದರೆ, ನಾನು ಆಧ್ಯಾತ್ಮಿಕವಾಗಿ ಹೇಳಬೇಕು ಅಂದರೆ, ನೀವು ಇಂದಿನ ಜನ್ಮಗಳಲ್ಲಿ ಪ್ರಾರಬ್ಧ ಕರ್ಮಗಳು ಏನು ಮಾಡಿರ್ತೀರೋ, ಮಾಡಬಾರ್ದಂತಹ ಕರ್ಮಗಳು, ಅದು ಈ ಜನ್ಮಕ್ಕೆ ನಿಮಗೆ ಸಂಚಿತ ಜನ್ಮದಲ್ಲಿ ಅದು ಟ್ರಾನ್ಸ್ಫರ್ ಆಗಿರ್ತದೆ. ಸೊ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ ಆಗಲೇಬೇಕು. ಸೊ ಆ ಪ್ರಾಯಶ್ಚಿತ ನೀವು ಮಾಡ್ಕೊಳ್ಳೋ ತನಕ ಸೊ ಈ ಸಮಸ್ಯೆಗಳು ಬಗೆಹರಿದಿಲ್ಲ. ಇದನ್ನು ಸತ್ಯವಾಗಿ ಹೇಳಬಹುದು. ಇನ್ನು ಕೆಲವೊಂದು ಪರಿಹಾರಗಳನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತೋರಿಸಿದ್ದಾರೆ. ಅಂತಹ ದೊಡ್ಡದಾದ ಮಟ್ಟದಲ್ಲಿಲ್ಲ. ಸೊ ಕೆಲವೊಂದು ಮನೆಗಳಲ್ಲೇ ಪೂಜೆ ಮಾಡುವಂತಹದ್ದು, ಮನೆಗಳಲ್ಲೇ ಒಂದು ಆ ಶ್ಲೋಕಗಳನ್ನು, ಆ ದೇವರ ಸ್ಮರಣೆಗಳನ್ನು, ಮಹಾಪಂಚಭೂತಗಳ ಸ್ಮರಣೆಗಳನ್ನು ಮಾಡುವಂತಹದ್ದು, ಸೊ ಗ್ರಹಗಳ ಪೂಜೆಗಳನ್ನು ಮಾಡುವಂತಹದ್ದು. ಸೊ ಈ ಥರ ಸಿಂಪಲ್ಲಾಗಿ ನೀವು ಪರಿಹಾರಗಳನ್ನು ಕಂಡುಕೊಳ್ಬಹುದು. ಫಾರ್ ಎಕ್ಸಾಂಪಲ್, ಈಗ ಡಿಸ್ಬಲ್ಸಿಂಗು, ಡಿಸ್ಲಿಪ್ಪು, ಸಯಾಟಿಕಕ್ಕೆ ನೀವು ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋದರೆ ನಿಮ್ಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಆದರೆ BP, ಶುಗರು, ಥೈರಾಯ್ಡು, ಕೊಲೆಸ್ಟ್ರಾಲು, ಪಾರ್ಕಿನ್ಸನ್ಸು, ವೆರಿಕೋಸ್ ವೇನ್ಸು, ಲಂಬರ್ ಸ್ಪಾಂಡಿಲೈಟಿಸು, ಸರ್ವಿಕಲ್ ಸ್ಪಾಂಡಿಲೈಟಿಸು, ಕಿಡ್ನಿ ಸ್ಟೋನು, ಗಾಲ್ ಬ್ಲಾಡರ್ ಸ್ಟೋನು, PCOD, PCOS, ಇರ್ರೆಗ್ಯುಲರ್ ಪೀರಿಯಡು, ಸೋರೆಸಿಸು, ಎಕ್ಸಿಮಾ, ಅಲರ್ಜಿ, ಸೊ ಮತ್ತು ನಿಮಗೆ ಸರ್ಪಸುತ್ತು ಅಥವಾ ಪ್ಯಾರಾಲಿಸಿಸ್ಸು, ಲಕ್ವ, ಈ ಥರ ಕಾಯಿಲೆಗಳಿಗೆ ನಮ್ಮಲ್ಲಿ ಟ್ರೆಡಿಷನಲ್ ಆಯುರ್ವೇದದಲ್ಲಿ ಮತ್ತು ಆಯುರ್ವೇದದಲ್ಲಿ ತುಂಬ ಸಿಂಪಲ್ಲಾಗೆ ಕ್ಯೂರ್ ಮಾಡ್ಕೊಳ್ಳುವಂತಹ ದಾರಿಗಳಿದೆ. ಆದರೆ ಜನಕ್ಕೆ ಅದು ಇಷ್ಟ ಆಗೋದಿಲ್ಲ, ಅದನ್ನು ಜನರು ನಂಬೋದಿಲ್ಲ. ಅದೇ ರೀತಿ ಕೆಲವು ಪರಿಹಾರಗಳಿಗೆ ನಿಮಗೆ ಹೋಮ ಮಾಡಿಸ್ಬೇಕು, ತಾಯ್ತ ಮಾಡಿಸ್ಬೇಕು, ಬಾನಮತಿ ಮಾಡಿಸ್ಬೇಕು, ಮತ್ತೊಂದು ಮಾಡಿಸ್ಬೇಕು ಅಂತ ಸುಳ್ಳು ಬುರುಡೆ ಬಿಟ್ಟಂತಹ ಜನರನ್ನ ದಾರಿ ತಪ್ಪಿಸುವಂತಹ ಜ್ಯೋತಿಷಿಗಳಿದ್ದಾರೆ. ಸೊ ಇಂತಹದನ್ನು ಮಾಡಬೇಡಿ, ಜ್ಯೋತಿಷ್ಯದ ಹೆಸರನ್ನ ಕೆಡಿಸ್ಬೇಡಿ. ಸೊ ಈ ಥರದನ್ನ ನೀವು ನಂಬಲೂಬೇಡಿ. ಅದಕ್ಕೆ ಸಿಂಪಲ್ಲಾಗೆ ಮಾಡ್ಕೋಬಹುದು. ಸೊ ಹೇಳಿದ್ದನ್ನು ನೀವು ಸರಿಯಾಗಿ ಪಾಲಿಸಿದ್ರೆ ಸರಿ. ಇನ್ನು ಕೆಲವರು ಬರ್ತಾರೆ, ನೋಡಿ ಈ ಸಮಸ್ಯೆಗೆ ಎಲ್ಲೂ ಪರಿಹಾರ ಸಿಕ್ಕಿಲ್ಲ, ನೀವೇನಾದರೂ ಇದಕ್ಕೆ ಮಾಟ, ಮಂತ್ರ, ಬಾನಮತಿ, ವಶೀಕರಣ ಮಾಡ್ತೀರಾ ಅಂತ ತುಂಬ ಜನರ ಪ್ರಶ್ನೆ. ಅಥವಾ ಇನ್ನು ಕೆಲವರು ನಮ್ಗೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ, ಅದರಿಂದ ಈ ಥರ ಸಮಸ್ಯೆ ಬರುತ್ತೆ ಅಂತ ಇನ್ಯಾರೋ ಜ್ಯೋತಿಷಿಗಳು ಹೇಳಿದ್ರು, ಇನ್ಯಾರೋ ಪೂಜಾರಿಗಳು ಪುಂಡ್ರು ಹೇಳಿದ್ರು ಅನ್ನುವಂತಹ ಪ್ರಶ್ನೆ ತೊಗೊಂಡ್ಬರ್ತಾರೆ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಒಬ್ಬ ಮನುಷ್ಯನ ಮೇಲೆ ಮತ್ತೊಬ್ಬ ಮನುಷ್ಯ ವಾಮಾಚಾರ, ಬಾನಮತಿ, ಮಾಟ, ಮಂತ್ರ ಇದೆಲ್ಲವನ್ನು ಮಾಡಿಸಿ ಸೊ ಅವರ ಒಂದು ವಶೀಕರಣ ಮಾಡಿ ಹೆಣ್ಣು, ಹೊನ್ನು, ಮಣ್ಣು ಇದನ್ನು ಪಡ್ಕೊಳ್ಳುವ ಹಾಗಿದ್ದಿದ್ರೆ, ಸೊ ನಾನೇ ಖುದ್ದಾಗಿ ಈ ನಮ್ಮ ರಾಜ್ಯದಲ್ಲಿರುವಂತಹ ಎಲ್ಲ ದುಷ್ಟರು ಸಂಹಾರ ಆಗುವ ಹಾಗೆ ಅಥವಾ ಅವ್ರಿಗೆ ಪ್ಯಾರಾಲಿಸಿಸ್ ಹೊಡೆಯುವ ಹಾಗೆ ಮಾಡ್ತಾ ಇದ್ದೆ. ಅಥವಾ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಅಥವಾ ಯಾರಾದರೂ ಇದ್ದರೆ ಸೊ ಮಾಡಿಸ್ಬಿಡ್ತಾ ಇದ್ದೆ.
ಇಲ್ಲಿ ನಾವು ಇಷ್ಟು ವರ್ಷಗಳ ಅನುಭವದಲ್ಲಿ ನಾವು ತಿಳ್ಕೊಂಡಿರೋದೇನೆಂದರೆ ವಶೀಕರಣ, ಬಾನಮತಿ, ಮಾಟ, ಮಂತ್ರ ಇದರಿಂದ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊತೀನಿ, ಬೇರೆಯವರಿಗೆ ಆಸ್ತಿ ಪಾಸ್ತಿ ಮಾನ ನಷ್ಟ ಮಾಡ್ತೀನಿ ಅನ್ನುವುದು ಶುದ್ಧ ಮೂರ್ಖತನ, ಶುದ್ಧ ಬಂಡತನ ಅಥವಾ ಅಜ್ಞಾನ ಅಂತ ಹೇಳಬಹುದು. ಸೊ ಹಾಗಾಗಿ ಯಾರನ್ನ ಏನೋ ಮಾಡಿಸಿ ಯಾರನ್ನೋ ಹಾಳು ಮಾಡೋದಾಗಲಿ ಅಥವಾ ನಮಗದನ್ನು ಮಾಡಿಸ್ಕೊಂಡು ನಾವು ಉದ್ಧಾರ ಆಗುವಂತಹದ್ದಾಗಲಿ ಯಾವುದು ಕೂಡ ಈ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಲ್ಲ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ಹುಟ್ಟಿದಂತಹ ದಿನ, ದಿನಾಂಕ, ತಿಂಗಳು, ವರ್ಷ ಮತ್ತು ಹುಟ್ಟಿದ ಸಮಯ, ಹುಟ್ಟಿದಂತಹ ಸ್ಥಳದ ಆಧಾರದ ಮೇಲೆ ಯಾವ ನಕ್ಷತ್ರ, ಯಾವ ಪಾದ, ಯಾವ ಪಾದಕ್ಕೆ ಯಾವ ಅಕ್ಷರ ಬರ್ತದೆ, ಆ ಅಕ್ಷರ ಯಾವ ರಾಶಿಗೆ ಬರ್ತದೆ, ರಾಶಿಯ ಫಲಗಳು ಮತ್ತು ಗ್ರಹಗತಿಗಳು ಯಾವಾಗ ಏನು ಫಲಗಳನ್ನು ಕೊಡ್ತದೆ, ಶುಭಗಳನ್ನು ಕೊಡ್ತದೆ, ಅಶುಭಗಳನ್ನು ಕೊಡ್ತದೆ, ಅದಕ್ಕೆ ಪರಿಹಾರಗಳು ಇಷ್ಟನ್ನು ಸೂಚಿಸ್ತದೆ ಹೊರತು ಹೇಳ್ತದೆ ಹೊರತು ಇದರ ಮೇಲೆ ಹೆಚ್ಚಿಗೆ ಏನೇನು ಇದರಲ್ಲಿ ಹೇಳೋದಕ್ಕಾಗೋದಿಲ್ಲ, ಮಾಡೋದಕ್ಕಾಗೋದಿಲ್ಲ. ಅಂತಹವರು ಮಾತ್ರ ದಯಮಾಡಿ ನಮ್ಮ ಬಳಿ ಬನ್ನಿ. ಅದನ್ನು ಬಿಟ್ಟು ನನಗೆ ಈ ದಿವಸದಲ್ಲೇ ನನ್ನ ಕೋರ್ಟಿನ ವ್ಯಾಜ್ಯ ಇದೆ, ಅದು ಯಾವ ತಿಂಗಳಿಗೆ ಯಾವ ವರ್ಷಕ್ಕೆ ಮುಗಿತದೆ ಹೇಳಿ, ಸೊ ನನ್ನ ಮದುವೆ ಯಾವ ತಿಂಗಳಿಗೆ ಯಾವ ದಿನಾಂಕದಲ್ಲಿ ಯಾವ ಚೌಟ್ರಿನಲ್ಲಿ ಆಗ್ತದೆ ಹೇಳಿ, ನನಗೆ ಮಗು ಯಾವ ಡೇಟಲ್ಲಿ ಯಾವ ತಿಂಗಳಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಆಗ್ತದೆ ಹೇಳಿ, ಈ ಥರದನ್ನು ಹೇಳೋದಕ್ಕೆ ಅಸಾಧ್ಯ. ಸುಳ್ಳು ಹೇಳಿ ಕಳಿಸ್ಬೇಕಷ್ಟೇ. ನಿಮ್ಮ ಟಾರ್ಚರ್ ತಡೀಕಾಗ್ದೇ ಸುಳ್ಳು ಹೇಳಿ ಕಳಿಸ್ಬೇಕು, ಅದು ನಮ್ಗೆ ಇಷ್ಟ ಇಲ್ಲ. ಆ ಥರ ಮಹಾ ಪಾಪದ ಕೆಲಸ ನಾವು ಮಾಡೋದು ಇಲ್ಲ. ಸೊ ದಯಮಾಡಿ ನಮಗೂ ಒಂದು ಪೇಷನ್ಸ್ ಅಂತ ಇರ್ತದೆ. ಮತ್ತು ಹಿಂದೆ ಕರೆ ಮಾಡ್ತಾನೆ ಇರಬೇಡಿ. ನಿಮ್ಮ ಕರೆನ ನಾವು ಕಾಲ್ ಕಟ್ ಮಾಡ್ತಿದ್ದೀವಿ ಅಂದರೆ ಯಾರಿಗೋ ನಾವು ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದೀವಿ ಅಂತ ಅರ್ಥ. ಸೊ ಹಾಗಾಗಿ ಅಥವಾ ನಮಗೂ ಕೂಡ ರೆಸ್ಟ್ ಬೇಕು, ನಾವು ಮನುಷ್ಯರೇ, ನಾವು ದೇವರಲ್ಲ. ಸೊ ಹಾಗಾಗಿ ನಮ್ಮದೇ ಬೇರೆ ಥರದ್ದು ಪರ್ಸನಲ್ ಕೆಲಸಗಳಿರ್ತವೆ, ಬ್ಯುಸಿ ಇರ್ತೀವಿ. ನಿಮ್ಮ ಕಾಲ್ ಪಿಕ್ ಮಾಡಲಿಲ್ಲ ಅಂದರೆ ಇದೇ ನಂಬರಲ್ಲಿ ನಮ್ಮದು 9945123126 ಈ ನಂಬರಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜನ್ನು ಕಳಿಸಿ. ಸೊ ನಾವು ನಿಮಗೆ ವಾಪಸ್ ಕಾಲ್ ಮಾಡ್ತೀವಿ. ಸಪೋಸ್ ನಾವು ಕಾಲ್ ಮಾಡಲಿಲ್ಲ ಅಂದರೆ ಮತ್ತೆ ಇನ್ಯಾವಾಗಲಾದರೂ ಕಾಲ್ ಮಾಡಿ ನಿಮ್ಮ ಕಾಲ್ನ ಸ್ವೀಕಾರ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಧರ್ಮವಾಗಿ ಎಷ್ಟು ಬಗೆಹರಿಸೋಕ್ಕೆ ಸಾಧ್ಯವಾಗ್ತದೋ ಅಷ್ಟನ್ನು ಬಗೆಹರಿಸ್ತೀವಿ. ಸೊ ಈ ವೈದಿಕ ಜ್ಯೋತಿಷ್ಯದಲ್ಲಿ ಬಗೆಹರಿಸೋಕ್ಕಾಗಲಿಲ್ಲ ಅಂದರೆ ಕೆಲವೊಂದನ್ನು ನಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡಿ ವೈಯಕ್ತಿಕವಾಗಿ ನಿಮಗೆ ಕೌನ್ಸಿಲಿಂಗ್ ಮುಖಾಂತರನೂ ಕೂಡ ಬಗೆಹರಿಸಬಹುದು. ಸೊ ಅದು ಕೂಡ ಸಾಧ್ಯ ಇದೆ. ಸೊ ಹಾಗಾಗಿ ಅಂಗುಲಿ ಮಾಲನ್ನೇ ಬುದ್ಧ ಬದಲಾವಣೆ ಮಾಡಿದಾಗೆ ನಿಮಗೆ ಕೌನ್ಸಿಲಿಂಗ್ ಮಾಡಿ ಅದನ್ನು ಆ ವಿವೇಚನೆ ನಮಗೆ ಬಿಟ್ಟಿದ್ದು. ಅದರಲ್ಲೂ ಕೂಡ ಸಮಸ್ಯೆ ಬಗೆಹರಿದಕ್ಕೆ ಮಾರ್ಗಗಳನ್ನು ಅಡ್ವೈಸನ್ನು ಕೊಡಬಹುದು, ಅಂಥವರು ಕೂಡ ಸಂಪರ್ಕಿಸಬಹುದು. ಅದನ್ನು ಬಿಟ್ಟು ನಾನು ಹೇಳಿದಾಗೆ ನನ್ನ ಜರಣ ಯಾವಾಗ ಆಗ್ತದೆ, ನನ್ನ ಮರಣ ಯಾವಾಗ ಆಗ್ತದೆ, ನನಗೆ ಆಸ್ತಿ ಯಾವಾಗ ಬರ್ತದೆ, ಕೋರ್ಟಿನ ವ್ಯಾಜ್ಯಗಳು, ಮನೆ ಸಮಸ್ಯೆಗಳು ಯಾವ ಡೇಟಲ್ಲಿ ಯಾವ ಮಂತಲ್ಲಿ ಎಷ್ಟು ದಿವಸದಲ್ಲಿ ಪರಿಹಾರ ಆಗ್ತದೆ ಅದನ್ನು ಹೇಳಿ ಅಂದರೆ ಅದು ತುಂಬ ಕಷ್ಟ. ಆ ಥರದ್ದು ನನಗೆ ಗೊತ್ತಿಲ್ಲ. ಸೊ ನಮಗೆ ಗೊತ್ತಿರೋದು ಇಷ್ಟು. ಇಂತಹವರು ಮಾತ್ರ ನಮ್ಮ ಬಳಿ ಬನ್ನಿ. ಸೊ ತುಂಬ ಅರ್ಜೆಂಟ್ ಇರಬಹುದು, ಪೇಷನ್ಸ್ ಇಲ್ಲದೆ ಇರೋರು, ತಾಳ್ಮೆ ಕಳ್ಕೊಂಡವರು, ಕೋಪಿಸ್ಟ್ರು, ಸೊ ಬೇರೆ ಥರದ್ದು ದೃಷ್ಟಗುಣಗಳು ಇರುವವರು ದಯಮಾಡಿ ನಮ್ಮ ಬಳಿ ಬರಬೇಡಿ. ಸೊ ಒಳ್ಳೆತನ ಇರುವಂತಹವರು ಸಮಸ್ಯೆ ಏನು ಅಂತ ತಿಳ್ಕೊಳ್ಳೋಣ, ಆ ಸಮಸ್ಯೆಗೆ ಪರಿಹಾರ ಮಾಡಿಕೊಳ್ಳೋಣ. ಸೊ ನೆಮ್ಮದಿಲಿರೋಣ, ನಾವು ಸಂತೋಷವಾಗಿದ್ದು ಬೇರೆಯೂ ಸಂತೋಷವಾಗಿರೋಣ. ಸೊ ಏನೋ ಅವರಲ್ಲಿ ಇರುವಂತಹ ಜ್ಞಾನಗಳನ್ನು ನಾವು ಪಡ್ಕೊಂಡು ಕೇಳಿಕೊಂಡು ಆಶೀರ್ವಾದ ಪಡ್ಕೊಂಡು ಬರೋಣ ಅನ್ನುವಂಥವ್ರು ಮಾತ್ರ ನಮ್ಮ ಬಳಿ ಬನ್ನಿ ಅಂತೇಳಿ ಸೊ ಈ ಮೂಲಕ ಸಮಸ್ತ ಜನರಲ್ಲೂ ಕೂಡ ನಾನು ಮನವಿ ಮಾಡ್ತಿದ್ದೀನಿ. ಓಂ ಗುರುಭ್ಯೋ ನಮಃ.